ಸೈಕ್ ಐತಿ ಇದು ಸ್ನ್ಯಾಪ್ ಹೊಡಿ ಜಲ್ದಿ ಒಂದು ಮುಂದ್ಗಡೆ ಚುಚ್ಚುತ್ತಲೇ ಹೊಡಿತಾಗೋ ಕಡ್ಡೆಗೆ ಪ್ರಜ್ಜು ಅಪ್ಪಾಜಿ ಫೋನಾಗು ಮಕ್ಕಯ್ಯ ಅದು ಏನು ಅಂತಾನು ಗೊತ್ತಾಗಲ್ಲ. ಹೌದಾ ಭಾರಿ ಹೇಳ್ತಿ ಬಿಡೆ ನೀನು ಗನಿ ಅಂತೂ ಆ ಥರದ್ದು ನೋಡೇ ಇಲ್ಲಪ್ಪ ಅದೆಂತ ಏನಾಗಲ್ಲ ಸುಮ್ಮನೆ ನಿತ್ಕ ನೀನು ಹತ್ರ ಹೋಗು ಹತ್ರ ಹೋಗಿ ಏನಾಗಲ್ಲ ಬಾ ಇರಲಿ ಅದೇನಾಗಲ್ಲ ಬಾ ಏನು ಮಾಡಲ್ಲ ಅದೇನು ನಿನ್ಗೇನು ತಿನ್ನಲ್ಲ ನೋಡು ಬಾ ಹತ್ರ ಹೋಗಂಬ ಅದೇನು ಮಾಡಲ್ಲ ಬಾ ಅದೇನೋ ಮಾಡಲ್ಲ ಬಾ ನೋಡಲಿ ಸುಮ್ಮ ಅದ್ರ ಪಾಡಿಗೆ ಅದೈತಿ ಮುಕ್ತಿಯಾ ಹಾಂ ಅದು ಏನು ಮಾಡಲ್ಲ ನೋಡಲ್ಲಿ ನೋಡಿ ನಿಮ್ಮ ಅಕ್ಕ ನೋಡಿ ಹೆಂಗೆ ನೋಡ್ತಾರೆ ನೋಡಲ್ಲಿ ಹೆಂಗೆ ಆಡ್ತೈತದು ಅಯ್ಯಯ್ಯೋ ನೀನೆಲ್ಲ ನೋಡ್ತೈತಿ ಎಬ್ಬುಲಿ ನಾನು ನೋಡೋಣ ಫೋಟೋ ತೆಗಿತಿದ್ದಾರೆ ಇಲ್ಲಿ ಕೈಯಾಗೈತಿ ಇಷ್ಟು ಬೇಗ ಕೊಟ್ಟಲ್ಲ ಬೈಯಕ್ಕೆ ಬರಲಿಲ್ಲ ಅದೇ ಸಿತ್ಲ ನೋಡ್ರಿ ಕಾಶಿಗೆ ಹೊಂಟಿರಲ್ರಿ ಏನಾಗೈತೆ ಇಷ್ಟು ಬೇಗ ಹಾಂ ಅಲೇಸ್ ಇಲ್ಲ ನೋಡಪ್ಪ ಬರ್ತೀನಿ ನೀನು ಕಾಶಿಗೆ ಮತ್ತೆ ಚಳಿ ಅವನು ಹೋಗ್ತಿಲ್ಲ ನಾನು ನಮ್ಮಣ್ಣ ನಮ್ಮ ದರ್ಶನ 3 ಜನ ಕಾಶಿಗೆ ಹೋಗ್ತಿದ್ದೀವಿ ಲೈಫಲ್ಲಿ ಅಲ್ಲಿ ಎಲ್ಲ ಬೇಜಾರಾಗಿದೆ ನಮ್ಮ ಆಲೇಶಿಗೊಂದ ಅದಕ್ಕೆ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹೊಸೊಬ್ಬರು ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಆಲೇಶು ನೆಕ್ಸ್ಟ್ ಇಯರ್ ಹೋಗ್ತಾನೆ ಕಾಶಿಗೆ ಅಲ್ಲ ಆಲೇಶ್ ಮತ್ತೆ ಹೋಗ್ತೀಯ ಪ್ಲೇಸ್ ಹೇಳಪ್ಪ ನನಗೂ ಗೊತ್ತಿಲ್ಲ ನಿನಗೆ ಗೊತ್ತಿಲ್ಲದ ಏನೈತೆ ಹೇಳು ಇಲ್ಲಿ ನೋಡಿ ದಿಮಾಕು ಆಲೇಶಿಗೆ ದಿಮಾಕ್ ಬಂದಿದೆ ಬರೀ ಬೀಜೆ ಮಾಡೋಣ ಸ್ವಲ್ಪ ಬೇಜಾರಾಗ್ತೈತೆ ಕಾಶಿಗೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ಬೀಜೆ ಆಡಿ ಅವನಂತೆ ಅಲ್ಲೇಂದ್ರೆ ಆಲೇಶಿಗೆ ಏನೋ ಸಿಗುತ್ತೀಗ ಚೊಂಬಿಡ್ಕೊಳಪ್ಪ ಆಲೇಶ ಯಾರ್ಯಾರು ಹೋಗ್ತಿದ್ದಾರೆ ಆಮೇಲೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಸ್ವಲ್ಪ ಬೀಜೆ ಮಾಡೋಣ ಮತ್ತು ಆಮೇಲೆ ಸಿಗ್ತೀನಿ ಅಯ್ಯೋ ಚಂಗುಗೆ ಏನೋ ಸಿಕ್ತು ನಮ್ಮ ಮಾಲುಗೆ ಇದೆಲ್ಲ ಇದು ಲೆಜೆಂಡ್ರಿ ಟೈಮಲ್ಲಿ ಇದು ಇದೇ ಕಣ ಲೆಜೆಂಡ್ರಿ ವಿವಿಡ್ ಸ್ಟಾರ್ ಬ್ಯಾಗ್ ಯಾವ ಇತ್ತಪ್ಪ ಲಕ್ ನೋಡಪ್ಪ ನಿಂದು ಅದಕ್ಕೆ ನಿಮ್ಮಂತಾರಲ್ಲ ಅದಕ್ಕೆ ಕಾಶಿಗೆ ಬರಬಾರ್ದು ಆಯಿತು ಆಮೇಲೆ ಸಿಗ್ತೀನಿ ನೀನು ಟೀಡಿಯ ಮಾಡಪ್ಪ ಮಮ್ಮಿ ನಮ್ಮನ್ನೆಲ್ಲ ಕಾಶಿ ಕಳ್ಸೋಕ್ಕೆ ಹೊಂಟಿರಲ್ಲ ಸತ್ಯಕ್ಕ ಬರ್ತೀಯ ಕಾಶಿಗೆ ನೋಡಿ ನಾವು 3 ಜನ ಹೋಗ್ತಿದ್ದೀವಿ ಅಡ್ವಾನ್ಸ್ ಕಳಿಸ್ತಾ ಇದೀವಿ ಅವನ್ನ ಈಗ ಅಪ್ಪಾಜಿ ನನ್ನನ್ನು ಪ್ರಜ್ವನ ದರ್ಶನ ಬಿಟ್ಟು ಬರಕ್ ನೀವು ಹೋಗ್ತಾ ಇದ್ದೀರ ಕಾಶಿ ಬರ್ತಾ ಇದ್ರ ಜೊತೆಗೆ ಈಗ ಅಲ್ಲೇ ಜೀವನ ಸಾಕಾಗೈತೆ ಮಾಡ್ಲಿ ಆರಾಮಾಗಿ ಕುತ್ಕೊಂಡೀನಿ ನೀವು ನಾವು ನೆಕ್ಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಹೊಡಿತೀವಿ ಅಂತ ದರ್ಶನ ಆತ ಸೈನ್ ಹಾಕಿರ ಬಂದು
ಏನು ಎಷ್ಟು ಗಂಟೆ ಹಾಕೊಡೋರು ರಾಜು ಮಾಮ ನಮ್ಮೊಂದು ಬಿಟ್ಟು ಬರಕ್ಕೆ ಬರ್ತಿದ್ದೀರಾ ಹೆಂಗ? ಹೌದೌದು ನಮ್ಮ ಜೀವನ ಕಲರ್ಫುಲ್ ಆಗಲಿ ಅಂತ, ಕಲರ್ಫುಲ್ ಚೇರ್ಫುಲ್ ಆಗಲಿ ಅಂತ. ಈಗ ರಾಜನಹಳ್ಳಿಯಿಂದ ಬಿಡ್ತಿದ್ದೀವಿ. ಡ್ರೈವರು ನಮ್ಮ ಪ್ರಜ್ವಲ್ ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ನೀನೇನು ಹೇಳ್ತೀಯ? ಮಾತಾಡು. ಕಾಲ ಸ್ವಲ್ಪ ಏನೈತೆ? ನಡುವೆ ನಾವೇನ್ ಮಾಡೋಣ? ಬನ್ನಿ ಹೋಗೋಣ. ಕಾಲ ಇಲ್ಲ ಕಮಿಷನ್ ಬರುತ್ತಲ್ಲ, ಇವ್ ನಮ್ಮ ಮಾತ್ರೆ ಬೇರೆ ಇಷ್ಟು ಕೊಡ್ತೀವಿ ಹಂಗೆ ಟೆಸ್ಟ್ ಮಾಡ್ತಾರಲ್ಲ ಯಾವ್ದಾದ್ರು ಉದ್ದಕ್ಕೆ ಟೇಪ್ ನಂಗೆ ಬರುತ್ತಲ್ಲ ಅದು ECG ಅದೆಲ್ಲ ಬಾರದು. ಆದ್ರೆ ಒಂದು 300-400 ತಗೊಂತಾನೆ ಇದು 1100 ರೂಪಾಯಿ ನಗದು. ಯಾವ ಚಳಿ ಜ್ವರಕ್ಕೆ ಒಳಗೆ ಹೋಗಿ ಅವಾಗ ದುಡ್ಡು ಅಂತ ನೋಡಿದ್ವಿ ಏನಪ್ಪ. ಆಮೇಲೆ ಅಜ್ಜಿ 100 ರೂಪಾಯಿ ಕೊಡೋದು ಸೈಕಲ್ ಮೇಲೆ ಸಾಮಾನು ತರಬೇಕು ನಾವು. 100 ರೂಪಾಯಿ ಏಟು ಸಾಮಾನು ತಂದಿ ಗುಡ್ಡ. ಅವಾಗ ಹಾರ, ಒಗೆಸೊಪ್ಪು, ಬೀಡಿ, ಏನಪ್ಪ ಸಿಗರೇಟು. ಅವಾಗ ಚನ್ನಗಿರಿ ಹೋಗ್ತಿದ್ರಮ್ಮ. ಎಲ್ಲಿ ಚನ್ನಗಿರಿಗೆ ಸೈಕಲ್ ಅಲ್ಲ ನಮ್ದು, ಸೈಕಲ್ ಹಂಗೆ ಬ್ಯಾಟ್ರಿ ಡೈನಾಮೋ ಇತ್ತಪ್ಪ. ಏನಾದಪ್ಪ ನೀವು ನೋಡಿರ್ಬೇಕಂತ ಇತ್ತು. ಇಲ್ಲ ಅದೇ ನೋಡಿವಿ, ರಾಜನಹಳ್ಳಿಗಿರೋದು ನೋಡಿಲ್ಲ. ಅಲ್ಲ ಹಂಗೆ ಮೊನ್ನೆ ತಗ್ಲಿತ್ತದು ಇಲ್ಲ ಟೈರಿಗೆ ಪ್ರೆಸ್ ಮಾಡ್ಬಿಟ್ರೆ ನಾ ತೊಡ್ದಂಗೆ ಇದಾಗೋದು ಇದು ಲೈಟು. ಏನೇ ಎಲ್ಲಿ ನೋಡಕ್ಕೆ ಸಿಗಲ್ಲ. ದಾವಣಗೆರೆಗೆ ನಮ್ಮ 50 ರೂಪಾಯಿ ಕೊಡು, ಇಡ್ಲಿ 2, ಟೀ ಕುಡಿದ್ರೆ ಎಷ್ಟು ಗೊತ್ತಾ? 35 ರೂಪಾಯಿ ಕೊಡು. 150 ರೂಪಾಯಿ ಬೇಕೀಗ. ಒಂದ್ ಪ್ಲೇಟ್ ಇಡ್ಲಿಗೆ ಮಾಮ 75 ರೂಪಾಯಿ. ಆ ಪದ್ದು ಅಂತದಲ್ಲ, ಅಲ್ಲಿ ಟೀ ಬೈಟ್ ಟೀ ಎಷ್ಟು ಜನ 15 ಜನ ಸುಮ್ಮನೆ ಕೊಟ್ಬಿಡೋದವನು ದುಡ್ಡು ಕೇಳಂಗಿಲ್ಲ. ಬರ್ಕೊಂದ್ಸರಿ ಯಾವ ದಿವಸ ಬರೋಕೆ ಕೊಡೋದು ಅವನು. ಈಗಲೂ ಅವ್ನ ಮಗ ಯಾರೋ ಮಾಡ್ತಾನೆ ಅಲ್ಲಿ ಎ ಕಾಲೇಜಿಗೆ ಪದ್ದುಟ್ಟಿ ಭಾಳ ಹೆಸರು ಅವಾಗ ನಮ್ಮ ರಾಮಕೃಷ್ಣ ಸರ್ಕಲ್ಗೆ. ಈಗ ಅದಕ್ಕಿಂತ ಈಗ ಈ ಗುಳಾಚಾಟಿ ಅಂತ ಬಂದತ್ತಲ್ಲ ಮಾಮ, ಗುಳಚಾಟಿ ಈಗೆಲ್ಲ ಫ್ರಾಂಚೈಸಿಗಳು ತಗೊಂಡ್ ಅವು ಇಂಡಿಯನ್ ಕಾಫಿ ಬಾರ್ಗಳು ಎಲ್ಲ ತೆಗೆದು ಚನ್ನಗಿರಿ ಮಾಡಿದ್ದು ನೋಡಿ. ಇಂಡಿಯನ್ ಕಾಫಿ ಬಾರ್ ಅಂತಂದು ಬರೀ ಸೆಲ್ಫ್ ಸಿಸ್ಟಮು, ಬರೀ ಟೀ ಕಾಫಿ ಅಷ್ಟೇ, ಇನ್ನೇನು ಇಲ್ಲ. ಬ್ರೆಡ್ ಅವನೇನಿಲ್ಲ, ಸುಮ್ಮನೆ ಯಾವುದೋ ಒಂದು ಬಾಡಿಗೆ ತಗೊಂಡ ಅಂದರೆ ಹಾಲು ಉದ್ರೆ ಕೊಡೋನು, ಟೀ ಪುಡಿ ಉದ್ರೆ, ಕಾಫಿ ಪುಡಿ ಉದ್ರೆ, ಬ್ರೆಡ್ನಲ್ಲಿ ಉದ್ರೆ ತಿಂಗಳಿಗೆ ಒಂದ್ಸರಿ ಅವ್ರಿಗೆ ಪೇ ಲಾಭ. ಕಡೆ 25 ಲಕ್ಷ ಹೆಂಗೈತೆ ನೋಡೋದು. ಯಾವ್ದಿದ್ದ ಅದು ಮುಂದೆ ರೆಡ್ ಕಲರ್ ಬರ್ತೈತೆ. ಯಾರು? ಟಾಟಾ ಕರು ಹೊಸದು ಲಾಂಚ್ ಆಗಿರೋದು. ಆಮೇಲೆ ಏನಾಗ್ಬಿಟ್ರು ಗುಂಡ 45% ಮಾಡ್ಬಿಟ್ರು ಇಡ್ಲಿ ವಡೆ ಟೀ. ಹೌದಾ? ದೊಡ್ಡ ಸ್ಟ್ರೈಕ್ ಆಗ್ಬಿಡ್ತು. ಫಸ್ಟು ಇಡೀ ಕರ್ನಾಟಕ ಆಗ್ತದೆ. ಫಸ್ಟು ಶಿವಮೊಗ್ಗ ಸ್ಟ್ರೈಕ್ ಆಗ್ತದೆ. ತುಮಕೂರು 2ನೇದು. ಹೋದ್ರೆ ನಾವು ಮಾಡಿದ್ವಿ ಕಾಮರ್ಪುರ. ಈಗ ಒಂದು ಪೆಪ್ಸಿಗೆ 45 ರೂಪಾಯಿ ಸುಟ್ಟು ಕೊಡ್ಬಿಡ್ತಾರೆ. ಅದೆಲ್ಲ ಬಿಡ್ಮಮ್ಮ. ಮೊನ್ನೆ ಫಿಲಮಿಗೆ ಹೋಗಿದ್ವಿ, ಇದು ಯಾವ್ದಿದ್ದು ಭೈರತಿ ರಣಗಲ್ಲು ಶಿವರಾಜ್ ಕುಮಾರ್ ಪ್ರಜ್ವರ್ ಆದ್ರೆ ಹಿಂದ್ಗಡೆ ದಿವಸ ಹೋಗಿದ್ದಾರೆ. ಅದೇ ಇದು ಥಿಯೇಟ್ರಿಗೆ ಅರ್ಧ ಲೀಟ್ರಿಗೆ 20 ರೂಪಾಯಿ. ಅರ್ಧ ಲೀಟ್ರಿಗೆ ಬಾಟ್ಲಿ ಮಾಲಿಗೆ ಹೋದ್ರೆ ಎಷ್ಟು ಹೇಳ? ಮಾಲಿಗೆ ಹೋದ್ರೆ ಮಮ್ಮ 1 ಲೀಟ್ರಿಗೆ 90 ರೂಪಾಯಿ. ಅದು ಹೈಯೆಸ್ಟ್ ರೇಟು. ಅವ್ರು 35 ರೂಪಾಯಿ 45 ರೂಪಾಯಿ. ಇದು ಬಾಲ್ಕನಿ 85 ಸಿಗತ್ತಿರೋದು. ಅವು ಬಿಟ್ಟರೆ ಪುಷ್ಪಾಂಜಲಿ, ಗೀತಾಂಜಲಿ ಅವೆಲ್ಲ ಕಡಿಮೆ. ಮೋತಿ ಟಾಕೀಸು, ವಸಂತ ಟಾಕೀಸು ಇವೆಲ್ಲ ಅಲ್ಲೆಲ್ಲ ರಾಜ್ಕುಮಾರ್ ಫಿಲಮು. ಇಲ್ಲಿ ಅರುಣ ಟಾಕೀಸ್ ಬರೀ ಹಿಂದಿ ಇಂಗ್ಲೀಷು ಬರೀ. ಈಗ ಇತ್ತೀಚೆಗೆ ಕನ್ನಡ ಆಗ್ತದೆ. ನಾವು ಒಂದು ಸೇವಣಿ ಹುಡುಗರೆಲ್ಲ ಮಾತಾಡಿ ಫಸ್ಟ್ನೇ ರೂಲ್ ಹಿಡ್ಕೊಂಡ್ಬಿಟ್ವಿ. ಒಂದು 30 ಹುಡುಗರು ಯಾವ ಪಿಕ್ಚರ್ ನೋಡಕ್ಕೆ ಹೋಗಿದ್ರು. ಇದೊಂದು ಬಾಜಿಗಾರ ಯಾವ ಇದು ಅಮಿತಾಬ್ ಬಚ್ಚನ್ ಕಣ್ಣು ಯಾವುದೋ ಒಂದು ಫಿಲಮ್ ಹೋದ್ವಿ. ಎಲ್ಲವನ್ನು ಊರು ಕಟ್ಟು ಮಾಡೋದು, ನೀಲ್ ಕಟ್ಟುತ್ತಾ ಅಂದ್ವಿ. ಇಲ್ಲಿ ದಾವಣಗೆರೆಗೆ ಅರುಣ ಟಾಕೀಸ್ಗೆ ಹೋದ್ವಿ.
ಒಂದು ಸೀಟು ಅಪ್ಪನ ತೆಗಿಲಿಲ್ಲ. ಅಲ್ಲ ಮುಚ್ಚೆ ಹೋತಲ್ಲ ಥಿಯೇಟರ್ ಅದು. ಅಲ್ಲ ಆಗಲ್ಲ ಸ್ಟ್ರೇಟು. ಅದೇ ಮತ್ತೆ ಇವೆಲ್ಲ ಕೆಳ 15-20 ರೂಪಾಯಿ ಅದೇ, ಅಲ್ಲಿ 45-50 ರೂಪಾಯಿ ಹಿಂದಿ ಫಿಲಮ್. ಕಣ ಹಾಕೋದಿಲ್ಲ ಅವನು. ಅದೊಂದು ಸೀಟ್ ಇದ್ದ ಹುಡುಗರಿಗೆ ಎದ್ದು ಇಂಟ್ರವರೆಗೆ ಇನ್ನು ಬಿಡ್ತಾನೆ ಎಲ್ಲ ಅವ್ರು ಎದ್ದು ಟೀ ಕೊಡು ಎದ್ದು ಮನೆಗೆ ಬಂದು ರೂಮಿಗೆ ಎದ್ದು ಅಪ್ಪ ಓಡೋರು ಲಾಭ. ಅವಾಗ CC ಕ್ಯಾಮರಾನು ಇರಲ್ಲ, ಯಾವ ಪ್ರೂಫು ಇರಲ್ಲ. ಅಲ್ಲ ಆಮೇಲೆ ಕಾಲೇಜ್ ಹುಡುಗರಿಗೆ ಅಲ್ಲೇ ಹೊಡ್ತಲ್ಲ. ಅದೇ ಎದ್ದು ಹೊರಗೆ ಬರ್ತಿದ್ದೆ ಅವನಿಗೆ ಗೇಟ್ ಬರೋಗಿ ಟಿಕೆಟ್ ಅವ್ರು ಇರ್ತಾರಲ್ಲ, ಅಣ್ಣ ನಮ್ದು ದುಡ್ಡು ಗೀಟ್ ಕಣ ಹಂಗೈತೆ ಹಾಕೊಳ್ಳೋದು ಹೋಗಿ ನೋಡೋದು. ನೀನು ರೇಸ್ ಮಾಡಿಸ್ತದ ಹಳ್ಳಿ ಜನ ರೇಸ್ ರಾಜ್ ನೋಡ ಅಂತಪ್ಪ ಹಂಗೆ ಕುಡಿತಾರೆ. ಎಲ್ಲಿ ನಾನು ಈಗ ನೋಡಿದ್ರೆ ಹೋಗ್ಕೊಂತ ನೋಡಿ ಹಿಂದಕ್ಕೆ ಹೆಂಗೆ ಹೋದ. ಎಲ್ಲ ಅವನಿಗೆ ಅದನ್ನ ಕಲಿಸ್ಕೊಡಕ್ಕೆ ಒಬ್ರು ಬೇಕೀಗ. ನಾನೇ ಕಲ್ತಿದ್ದೆ ಅದನ್ನ ಕಲಿಸ್ಕೊಳಕ್ ಬರಲ್ಲ. ಸ್ನ್ಯಾಪ್ ಹಾಕ್ಬೇಕು ಅಂತಾನೆ ಬರ್ತೀಯಲ್ಲ ನೀನು. ಹಾಂ ಇದರ ಪೂರಿ ಪೂರಿ ಫುಲ್ ಹಾಕ್ಬಿಡುವಾಗ ಹಿಂಗಿರ್ತದೆ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ ಅಂತ ತಿಕ್ಲಿ ಹಿಡಿಯುತ್ತೆ. ಪೂರ್ತಿ ಈ ಥರ ಲೈಟಿಂಗ್ಸ್ ಹಾಕ್ಬಿಡುವಾಗ ಇಡೀ ಹೈವೇ ಸ್ಟ್ರೈಟಾ ಲೆಫ್ಟಾ ನೋಡಿ. ರೈಟ್ ಹೋಗು, ಹೋಗಿ ಇನ್ನೂ ಹೋಗ್ಬೇಕು. ನೀನು ಎಳ್ದಿ ಆಮೇಲೆ ಹೇಳುವಂತೆ ಯಾವ್ದು ಹೇಳ ಸರಿಯಾಗಿ. ಕರೆಕ್ಟ್ ಆಯ್ತು, ಹೋಗಿ ಇನ್ನೂ 16 ಕಿಲೋಮೀಟರ್ ಹೋಗ್ಬೇಕು. ಅವ್ವಾ ಅವ್ವ ಇಚ್ಚಾಗಲಿ ಬೆಂಗಳೂರು ಬಿಟ್ಟು ತಮಿಳ್ನಾಡು ಕಡಿದ ನಮ್ಮ ಮಗಳು. ಕರುನಾಡು ಸ್ವರ್ಗದ ಸೀಮೆ ಕಾವೇರಿ ಹುಟ್ಟಿದ ನಾಡು. ಕಲೆಯನ್ನು ಕಂಡ ಬೇಲೂರ ಶಿಲ್ಪದ ಬೀಡು. ಬಸವೇಶ್ವರ ನನ್ನ ಪಂಪರ ಕವಿವಾಣಿಯ ನಾಡು. ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು. ಏನು ಹೇಳ್ತೀವಿ ಮಾಮ ಬೆಂಗಳೂರು ಟ್ರಾಫಿಕ್ ಬಗ್ಗೆ? ಬೆಂಗಳೂರು ಟ್ರಾಫಿಕ್ದು ಪಾಪ ಮಾಡಿ ಬೆಂಗಳೂರು ಬರಬೇಕು ಅಂತ. ಯಾಕೆ ಮಾಮ? ಯಾಕೆ ಅಂದರೆ ಈ ಹೊಗೆ ಬೇರೆ, ಹಾಂ ಸಮಾಧಾನ ಇಲ್ಲ, ಜನ ವೆಹಿಕಲ್ಗಳು ಸ್ವಲ್ಪ ಸಿಕ್ಕಿ ಸಾಕು. ನಿಂತ್ಕೊಂಡು ಎಷ್ಟೊತ್ತಾಯ್ತು ಮಾಮ? ಸುಮಾರು ಅರ್ಧ ಗಂಟೆ ಮೇಲೆ ಆಯ್ತು ನೋಡಪ್ಪ. ಮಗಳು ಮನೆಗೆ ಹೋಗ್ಬೇಕು ಅಂದರೆ ಬರ್ತಿ ಟೈಮ್ ಹಿಡ್ಕೊಂಡು ಹಾಕ್ಕೊಂಡು ಹೋಗೋದು ವಾಸಿ. ಅಲ್ಲ ನಿಯರ್ ಬೈ 2 ಕಿಲೋಮೀಟರ್. ಅದಕ್ಕೆ ಪಕ್ಕದಲ್ಲಿ ಇದು ಐತೆ ಫುಟ್ಪಾತ್, ಆದರೆ ಯಾರೋ ಓಡಾಡ್ತಿಲ್ಲ. ಲೈಟಾಗಿ ಹಾಕಿ ಕಾಣಿಸ್ಬೇಕಲ್ಲ. ಬಜ್ಜು ಅತ್ತೆ ಬಳಿಯಲ್ಲಿ ಮಕ್ಕಂದಿಯ ನಿದ್ದೆ ಮಾಡ್ತಾರೆ ತಕ್ಷಣ ಹೆಂಗೈತೆ ಟ್ರಾಫಿಕ್? ಇಟ್ಸ್ ಫಾರ್ ಎವರ್ ಅಂಡ್ ಬೆಂಗಳೂರು. ನನಗೇನು ಅಷ್ಟಲ್ಲ ಇದು ಭಯಾನಕ. ಈ ಮಕ್ಕ ಮುಚ್ಕೊಂತೀಯ ಬಿಡಲಿ. 2 ಸಲ ಇರ್ತದೆ ಇಲ್ಲಿ ಇರ್ತಾನ. ಅದೇ ಬೆಂಗಳೂರು. ಅಲ್ಲ ಕಳ್ಳರು ಜಿಗಿ ಜಿಕ್ಕ ನಂಗೆ ಪೊಲೀಸರು ಅಲ್ಲಿ ವಾಚ್ ಮಾಡಕ್ಕೆ ಅವನ್ನೆಲ್ಲ ಎಕ್ಸ್ಟ್ರಾ. ಪೊಲೀಸ್ನವ್ರು ಒಳಗೆ ಹೋಗಂಗಿಲ್ಲ, ಹೊರಗಿಂದನೇ ವಾಚ್ ಟವರ್ ಹತ್ಬೇಕು.
ಅವಾಗ ಏನೇನು ಆಗ್ತದೆ ಅವನಿಗೆ ಗೊತ್ತು. ಜೊರಾಸಿಕ್ ಪಾರ್ಕ್ ಇದ್ದಂಗೆ ಐತಲ್ಲ ಪ್ರಜ್ಜು, ರೋಡು ಎಲ್ಲ. ಅವ್ನು ಹೆಂಗೆ ಬರ್ತಾನೆ ಬೈಕ್ ಧನುಷ್ ಹಂಗೆ ಹೋಗೋ ಸ್ಕೂಟಿಯಾಗ ಅವನು ಹೋಗ್ತಾನ, ತೀರ ಹಂಗೆಲ್ಲ ಹೋಗಲ್ಲಪ್ಪ, ಹೋಗ್ತಾನ ಅವನು. ನೀಟಾಗಿ ಹೋಗ್ತೀವಿ. ಇಲ್ಲೆಲ್ಲ ಸ್ಕೂಟಿನೇ ಬುಲೆಟ್ ರೇಂಜ್ ಹೊಡಿತಾರೆ. ಹಿಂಗೆ ನೋಡಲ್ಲಿ ಬ್ಯಾನರ್ಸ್ ಎಲ್ಲ ಹಾಕ್ಸ್ಕೊಂಡು ಹೋಗ್ತಾರ ನೋಡು. ನೀನು ಅಂದಿ ಪ್ರಜ್ಜು. ಹೆಂಗೈತೆ ನೋಡಪ್ಪ. ಇಲ್ಲಿ ಅಣ್ಣ ಕೆಳಗೆ ಬಾರ್ ಮೇಲ್ ಜಿಮ್ ಹೆಂಗೈತಿ? ಕೆಳಗೆ ಬಾರ್ ನೋಡಿಲ್ಲ, ಮೇಲ್ ಜಿಮ್ ಹೆಂಗೈತಿ? ಅಲ್ಲ ನಮ್ ದಾವಣಗೆರೆಗೆ ಹೆಂಗೈತಿ ಪ್ರಜ್ಜು? ಮೇಲ್ ಬ್ರೇಕ್ರಿ, ಕೆಳಗೆ ಜಿಮ್ಮು. ಹಂಗಿದ್ದಂಗೆ ಅಲ್ಲಿ ತಿನ್ನೋದು ಕರಗಿಸೋದು ಎಣ್ಣೆ ಹೊಡೆದೋಗಿ ಇಲ್ಲ ಅಣ್ಣ, ಓಡ್ ಬಂದು ಎಣ್ಣೆ ಹೊಡಿತಾರೆ. ಅಲ್ಲಿ ಜಿಮ್ ಎಲ್ಲ ಮಾಡಿ ಮನೆ ಹೋಗ್ತಾರೆ, ಎಣ್ಣೆ ಹೊಡೆದೋಗ್ತಾರೆ. ಇರೋದು ಬೇಕಣ್ಣ 9:00 ಅಡಿಯ 8 ಗಂಟೆ ಒಳಗೆ ಇರ್ಬೇಕಲ್ಲಿ. ನನ್ನ ಮಗಳೆಲ್ಲ ಹೇಳ್ತಾರೆ ಅವ್ರಿಗೆ ಗೊತ್ತಣ್ಣ. ಅಲ್ರಿ ಮಗನ್ ಮದುವೆ ಮಾಡಿ ಹೋಗ್ತಾರಪ್ಪ ಕಾಶಿ ಹತ್ರ. ನೀವೇನ್ರಿ ನೀವು? ನೀವು ಮೊನ್ನೆ ಬರ್ತೀನಿ ಅಂದ್ರೆ ಬರಲೇ ಇಲ್ಲ. ಒಂದು ಅಲ್ಲಿಂದ ಒಂದು 15 ಸೆಕೆಂಡ್ ಮದುವೆ ಕಂಡು ಹಂಗಂತೀರ? ಒಂದು ಬೀದಿನ ಇರಿಸ್ತಾರ ಸಂಪೂರ ಇದು ಸ್ಪೆಕ್ಟ್ ಅಲ್ಲೇ ಅವೇ ಏನು ಅಲ್ಲಿದೆ ಅದ್ರೊಳಗೆ. ಅಲ್ಲಿ ಅದು ಎಷ್ಟೊತ್ತು ಗೊತ್ತಾ ಬಂದಿದ್ದು ಮುಂದಕ್ಕ? ಫುಲ್ಲು ಕುತ್ಕೊಂಡ್ ಸಾಕಾಯ್ತು. ಹಾಯ್ ಲಗೇಜ್ ಹೋಲ್ಡರ್ ಹಾಯ್. ನಾವು ಈಗ ಬೆಂಗಳೂರಿನ ಚೂಡ್ಸಂದ್ರದಲ್ಲಿದ್ದೀವಿ. ವೃಂದಕ್ಕನ ಮನೆ ಇದು. ರಸ್ತೆಗಳು ಹಾಳಾಗಿದ್ದೆ ಬಿಕಾಸ್ ಆಫ್ ವೃಂದಕ್ಕ. ಲೆಜೆಂಡರಿ ಬ್ರಷ್, ದರ್ಶನ್ ಬೀಸ್ ಬ್ರಷ್, ಗೋಲ್ಡ್ ಪ್ಲೇಟೆಡ್ ಇದು. ಕೂಲ್ಗೆಟ್ ಯಾವುದು ಆಗಿರೋದು ನೋಡಿ ತಗೊಂಡು ನಿಜ ಹೇಳ್ತೀನಿ. ಇದು ಒಂದು 15 ಸ್ಟೋರ್ ರೂಮ್ ಇಲ್ಲ ಪಿ ಬಾಲ್ಕನಿ ನೋಡಿ, ಬಾಲ್ಕನಿ ಇದೆ ಇದು. ನೀವೇನೋ ಚಾರ್ಜ್ ವೈಫೈ ಕನೆಕ್ಟ್ ಮಾಡ್ಕೊಳ್ಳಿ. ವೈಫೈ ಇದೆ ಬೇಕಿದ್ರೆ. ಪಾಸ್ವರ್ಡ್ ರಾಕೇಶ್ @0 ಎಲ್ಲ ಸ್ಮಾಲ್ ಇಟ್. ಎಷ್ಟೊತ್ತಿಗೆ ಬಿಡೋದು? ಬೆಳಗ್ಗೆ ಎಲ್ರಿಗೂ ಗೊತ್ತಾಯ್ತು ಪಾಸ್ವರ್ಡ್ ಅಂತ. 5 ಗಂಟೆಗಿತ್ತು. ಗೊತ್ತಲ್ಲಿ ಏನು ಯೂಸ್? ಬಿಸಿನೀರೇ ಏನು ಗೀಸರ್ ಆನ್ ಮಾಡಿ. ವೆಯ್ಟ್ ಎಲ್ಲ ಚೆಕ್ ಆಗ್ತಾ ಇದೆ. ಸಕ್ಸಸ್ಫುಲ್ ಆಗಿ ಲಾಂಚ್ ಮಾಡಿದ್ಯಾ? SpaceX 7th ಜನರೇಷನ್. ಅಕ್ಕ ಹೋಯ್ತಕ್ಕ, ಟೇಕ್ ಆಫ್ ಆಯ್ತು. ಫಸ್ಟ್ ಟೈಮ್ ಅಣ್ಣ ನಾವು ತಂದಿರೋದ್ರಾಗಲ್ಲ. ಅಕ್ಕ ನಮ್ ಫಸ್ಟ್ ಟೈಮ್ ಲಾಂಚ್ ಆಗಿರೋದು ಕರೆಕ್ಟ್ ಆಗಿ. ಆಕ್ಚುಲಿ ಅವಾಗ 2 ಸಲ ಟ್ರೈ ಮಾಡಿದ್ವಿ. ಊರಲ್ಲಿ ಎಷ್ಟು ಟ್ರೈ ಮಾಡಿದ್ವಿ ಗೊತ್ತಾ? ಅಲ್ಲಿ ಕಾಣಿಸ್ತೈತೆ. ಹೌದಾ? ಕ್ರೇಜಿ ಹೋಯ್ತು ಆಕ್ಚುಲಿ ಇದು. ಇನ್ನು ಇಲ್ಲಿಂದ ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿ. ಹೌದು, ಆಕ್ಚುಲಿ ನಮಗೂ ಒಳ್ಳೆಯದು. ಇಲ್ಲಿಂದ ಅಲ್ಲಿ ಇಲ್ಲಿಂದ ಹತ್ತಿರ ಕಾಣಿಸುತ್ತೆ. ದೂರ ಹೋಗ್ತಾ ಅಕ್ಕ ಮಸ್ತ್ ಹೋಗ್ತಕ್ಕ ಆಕ್ಚುಲಿ. ಅಲ್ಲಿ ಇಲ್ಲಿ ಕಾಣಿಸ್ತೈತೆ ಇರ್ತದ ನೋಡ ನಮ್ಮ ಹುಡುಗ ಇಲ್ಲದ ಕಣ ಅಲ್ವಾ? ಇಲ್ಲಿ ಮೇಲತ್ತು ರಾಕೆಟ್ ಹೆಸರು ಏನಣ್ಣ? ಫಸ್ಟ್ ಬಿಟ್ರಲ್ಲ SpaceX 7th ಜನರೇಷನ್. ಈಗ ಸೆಕೆಂಡ್ ಇದು ನೋಡ ಲಾಂಚ್ ಆದ್ಮೇಲೆ ಸ್ಟ್ರಾಟರ್ಜಿ ಅಲ್ಲ ಇದೊಂದು. ಸ್ಟ್ರಾಟರ್ಜಿ. ಸಕ್ಸಸ್ಫುಲ್ ಥಿಂಗ್ಸ್ ಹ್ಯಾವ್ ನೇಮ್ಸ್, ಫೇಲ್ಯೂರ್ ಥಿಂಗ್ಸ್ ಡಸಂಟ್. ಫೇಲ್ಯೂರ್ ಥಿಂಗ್ಸ್ ಕಾಂಟ್ ಬಿ ರಿಮೈಂಡ್. ಏನ್ ಸರ್? ಹಾಯ್ ಹೇಳ್ತೀಯಾ? ಹಾಯ್ ಹೇಳು.
ವಿರಾಂಶ್ ಅಣ್ಣ ಬೇಗ ನೇಮ್ ಮಾಡು ಬೇಗ ನೇಮ್ ಮಾಡು. ಇಸ್ರೋ ಸೂರ್ಯಾಂಶ್ ಇದು ಸೂರ್ಯಾಂಶ್ ಅದೆಲ್ಲ ಐತಿ ಅದು ಅಮೆರಿಕ ಕಲ್ಸ್ಬಿಟ್ರು ಅದು. ಹೈಟ್ ಹೋಗ್ತದೆ ಸೂರ್ಯಾಂಶ್ ಹೈಟ್ ಹೋದ್ರು ಅಣ್ಣ ಸೆಕೆಂಡ್ ಭಾಳ ಹೈಟ್ ಹೋಗ್ತೈತೆ. ಮತ್ತೆ ಕೂತ್ಕೊಂಡು ಮಾಡ್ತಾ ಇದ್ದೆ ಫ್ಲೈ ಮಾಡಲ್ಲ ಅಂತ. ಒಂದು ದಿನ ಇಟ್ ಹ್ಯಾಸ್ ಫ್ಲೈಟ್. ಅದು ಹಾರ್ತು ಯಾವ ಲೆವೆಲ್ಗೆ ಹಾರ್ತು ಅಂದರೆ 200 ಅಡಿ ಹೋಯ್ತು, 300 ಅಡಿ ಹೋಯ್ತು, 500 ಅಡಿ ಹೋಯ್ತು, 600 ಅಡಿ ದಾಟ್ತು, 700 ಅಡಿ ದಾಟ್ತು. ನನಗೆ ಭಾಳ ಸಂತೋಷ ಆಯ್ತು ಅವತ್ತು, ಭಾಳ ಸಂತೋಷ ಆಯಿತು. ನಾನು ರೆಕ್ಕೆ ಕಟ್ಟಿ ಹಾರುವಷ್ಟು ಸಂತೋಷ ಆಯ್ತು ಅವತ್ತು, ನಾನೇ ರೆಕ್ಕೆ ಕಟ್ಟಿ ಹಾರುವಷ್ಟು. ಬಾಯ್ ಐಫೈ ಕೊಡು ಐಫೈ ನನಗಲ್ಲ ಅವ್ರಿಗೆ. ಹೌದು ರೈಡ್ ಮಾಡಿದ್ರಾ? ಬೈಕ್ ರೈಡ್ ಮಾಡಿದ್ರಾ? ಒಂದು ಬೇಡ ಹೆಂಗ ಅನ್ಸ್ತೀನಿ ಲಾಂಚ್ ಆಗಿದ್ದು? ಆಂಟಿ ದಿಸ್ ಇಸ್ ಕಾಲ್ಡ್ ಆಂಟಿ, ಸೋ ಕಾಲ್ಡ್ ಆಂಟಿ. ಕೂದಲಪ್ಪಿನ ಮಾಡ್ರ ಕಾಲ ಕಡೆ ಬ್ರೈಟ್ನೆಸ್ ಸರ್ ಇಡೋತುನಾ. ಹಲೋ ಮಾಡ್ತೀನಿ ನೋಡಿ, ಈಗ ಬರಲ್ಲ ಇದ್ರು ಅದಕ್ಕೆ ಈಗ ಮಾಡ್ತೀನಿ ನಾವು. ನಿನಗೆ ಮಾಡಲಾ? ಮಗ ನಿಂದೆಲ್ಲಿ ಮತ್ತೆ ರಾಗಿ ಡಿಸೈನ್ ತಿನ್ಕಂತ ಆರಾಮ ಏನ್ ತಗೊಂಡು ಆಂಟಿ ಆಗೋದು ಕೂದಲಪ್ಪಿನ ಡೇ 1 ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಮತ್ತು ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ನಾಳೆ ಇನ್ನೊಂದು ನೆಕ್ಸ್ಟ್ ಡೇ ವ್ಲಾಗ್. ಓಕೆ ಬಾಯ್. ಇನ್ನೂ ಕ್ಲಿಯರಾಗಿ ಬರುತ್ತೆ. ವೇಟ್ ರಿವೀಲ್ ಮಾಡ್ತಾರೆ. ಅದನ್ನು ಕೂದಲು ಕಟ್ ಮಾಡಿಸ್ಬಿಡು. ಆವಾಗ್ಲೇ ಕರೆಕ್ಟ್ ಇತ್ತು. 70 ಎಲ್ಲ ಹೋತು ಒಂದೇ ಸತಿ. ನಾನು ಇಲ್ಲೇ ಅಂತ ತೋರಿಸ್ತೈತಿ ನಾನು. ಒಂದು ಕಿಲೋ ಚೇಂಜ್ ಆಗಿಲ್ಲ. ಎಷ್ಟು 51? 57. ಯಸ್ ಡುಮ್ಮಿ 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 ವೃಂದ ಡುಮ್ಮಿ ಬರ್ಗರ್ ತಿನ್ನೋದು. ಮ್ಯಾಗಿ ಜಿಮ್ ಫಸ್ಟ್ ಸ್ಟಾರ್ಟ್ ಮಾಡಿಸಿ. ಇಲ್ಲ ಮಾಡಿಸ್ಬೇಡ್ರಿ ಹಿಂಗೆ ಚೆನ್ನಾಗಿ